ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಬಾಲಕಾಂಡ ಅಧ್ಯಾಯ 3. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಭಗವಂತನು ದಶರಥನ ಮಗನಾಗಿ ಅವತರಿಸಲು ನಿಶ್ಚಯಿಸಿದನು. ಇತ್ತ ದಶರಥನು ಋಷ್ಯಶೃಂಗರ ಮೂಲಕ ನಡೆಸುತ್ತಿದ್ದ ಪುತ್ರ ಕಾಮೇಷ್ಟಿ ಯಾಗದ ಅಗ್ನಿಕುಂಡದಿಂದ ಒಬ್ಬ ಅದ್ಭುತ ದಿವ್ಯ ಪುರುಷನು ಮೇಲೆದ್ದು ಬಂದನು. ಆ ಪುರುಷನು ಕೆಂಪು ಬಟ್ಟೆಯನ್ನು ಧರಿಸಿದ್ದನು. ಅವನ ಮುಖ ಕೆಂಪಗಿತ್ತು, ದುಂದುಭಿಯ ಸ್ವರವಿತ್ತು. ಸಿಂಹದ ಕೇಸರಗಳಂತೆ ಗಡ್ಡ ಮೀಸೆಗಳು, ತಲೆ ಕೂದಲುಗಳು ಇದ್ದವು. ದಿವ್ಯವಾದ ಆಭರಣಗಳಿಂದ ಅಲಂಕೃತನಾಗಿದ್ದನು. ಬೆಟ್ಟದ ಶೃಂಗದಂತಹ ಮಹಾಕಾಯ, ಕೊಬ್ಬಿದ ಹುಲಿಯ ಪರಾಕ್ರಮ, ಸೂರ್ಯನಂತೆ ಪ್ರಕಾಶಮಾನ, ಧಗಧಗಿಸುವ ಬೆಂಕಿಯಂತಹ ಹೊಳಪುಳ್ಳವನು. ಅವನ ಕೈಯಲ್ಲೊಂದು ಪಾತ್ರೆ ಇತ್ತು, ಅದು ಬಂಗಾರದ್ದು. ಅದಕ್ಕೆ ಬೆಳ್ಳಿಯ ಮುಚ್ಚಳವಿತ್ತು. ಆ ಪಾತ್ರೆ ದಿವ್ಯವಾದ ಪಾಯಸದಿಂದ ತುಂಬಿತ್ತು. ಅವನು ದಶರಥನನ್ನು ಕುರಿತು ಹೇಳಿದನು, ಮಹಾರಾಜ, ನನ್ನು ಪ್ರಜಾಪತ್ಯನೆಂದು ತಿಳಿ. ಆಗ ದಶರಥನು ಕೈ ಮುಗಿದುಕೊಂಡು ಹೇಳಿದನು, ಭಗವಂತ, ತಮಗೆ ಸ್ವಾಗತ. ನನ್ನಿಂದ ನಿಮಗೆ ಏನು ಸೇವೆಯಾಗಬೇಕು? ಪುರುಷನು ಹೇಳಿದನು, ರಾಜ, ನೀನು ಹೋಮಗಳ ಮೂಲಕ ದೇವತೆಗಳನ್ನು ಆರಾಧಿಸುವಿ ಆಗಿರುವುದರಿಂದ ಅವರೆಲ್ಲರೂ ಪ್ರಸನ್ನರಾಗಿದ್ದಾರೆ. ಅವರೇ ಸಿದ್ಧಗೊಳಿಸಿದ ಪಾಯಸ ಈ ಪಾತ್ರೆಯಲ್ಲಿದೆ. ಇದು ಸಂತಾನಪ್ರದವಾದದ್ದು, ಆರೋಗ್ಯವರ್ಧಕವಾದದ್ದು. ಇದನ್ನು ನಿನ್ನ ಪತ್ನಿಯರಿಗೆ ಕೊಡು, ಅದರಿಂದ ನಿನಗೆ ಪುತ್ರನು ಜನಿಸುವನು. ದಶರಥನು ಅದನ್ನು ಭಕ್ತಿಯಿಂದ ಸ್ವೀಕರಿಸಿ ಆ ಪುರುಷನಿಗೆ ಅಭಿವಾದನೆಯನ್ನ ಮಾಡಿದನು. ಆ ಪುರುಷನು ಅಂತರ್ಧಾನ ಹೊಂದಿದನು. ಆಗ ದಶರಥನು ಆನಂದಭರಿತನಾದನು. ಅವನು ಆ ಪಾಯಸವನ್ನು ತೆಗೆದುಕೊಂಡು ಹೋಗಿ ಕೌಸಲ್ಯಗೆ ಅದರಲ್ಲಿ ಅರ್ಧ ಭಾಗವನ್ನು ಕೊಟ್ಟು ಹೇಳಿದನು, ಪ್ರಿಯೆ, ಇದು ಪುತ್ರಪ್ರದವಾದ ಪಾಯಸ. ಇದನ್ನು ಕುಡಿ. ಉಳಿದ ಅರ್ಧವನ್ನು ಸುಮಿತ್ರೆಗೆ ಕೊಟ್ಟನು. ಅದರ ಅರ್ಧವನ್ನು ಕೈಕೇಯಿಗೆ ಕೊಟ್ಟನು. ಉಳಿದದ್ದನ್ನು ಪುನಃ ಸುಮಿತ್ರೆಗೆ ಕೊಟ್ಟನು. ಈ ಮೂವರು ರಾಣಿಯರು ಸ್ವಲ್ಪ ಸಮಯದಲ್ಲಿ ಗರ್ಭವನ್ನು ಧರಿಸಿದರು. ದಶರಥನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ದಶರಥನ ಮಗನಾಗಿ ಹುಟ್ಟಲು ಭಗವಂತನಾದ ಮಹಾವಿಷ್ಣುವು ನಿಶ್ಚಯಿಸಿದ ಮೇಲೆ ಬ್ರಹ್ಮನು ದೇವತೆಗಳಿಗೆ ಹೇಳಿದನು, ದೇವತೆಗಳೇ, ಮಹಾವಿಷ್ಣುವು 4 ಅಂಶಗಳಾಗಿ ದಶರಥನ ಮಕ್ಕಳಾಗಿ ಅವತರಿಸಲು ನಿಶ್ಚಯಿಸಿರುವುದು ನಿಮಗೆಲ್ಲ ತಿಳಿದಿದೆಯಷ್ಟೇ. ಈಗ ಅವನ ಸಹಾಯಕ್ಕಾಗಿ ಕಾಮರೂಪಿಗಳಾದ ವೀರನನ್ನು ನೀವು ಸೃಷ್ಟಿಸಬೇಕಾಗಿದೆ. ಅವರೆಲ್ಲರೂ ರಾಕ್ಷಸರ ಮಾಯಾ ವಿದ್ಯೆಯನ್ನು ತಿಳಿದವರಾಗಿರಬೇಕು, ನೀತಿ ಸಂಪನ್ನರಾಗಿರಬೇಕು, ಬುದ್ಧಿಶಾಲಿಗಳಾಗಿರಬೇಕು, ವಿಷ್ಣುವಿನಂತೆ ಪರಾಕ್ರಮಿಗಳಾಗಿರಬೇಕು. ಇತರರು ಅವರನ್ನು ಆಗಬಾರದು. ಉಪಾಯಗಳನ್ನು ತಿಳಿದವರಾಗಿರಬೇಕು. ಅಪ್ಸರೆಯಲ್ಲಿ, ಗಂಧರ್ವರಲ್ಲಿ, ಕಿನ್ನರಿಯಲ್ಲಿ, ಯಕ್ಷಿಯರಲ್ಲಿ, ನಾಗಕನ್ಯೆಯಲ್ಲಿ, ವಾನರಿಯಲ್ಲಿ ನಿಮ್ಮಂತೆ ಪರಾಕ್ರಮವಂತರನ್ನು ಸೃಷ್ಟಿಸಿರಿ. ಅವರೆಲ್ಲರೂ ವಾನರ ರೂಪಿಗಳಾಗಿರಲಿ. ನಾನು ಹಿಂದೆಯೇ ಕರಡಿಗಳಲ್ಲಿ ಶ್ರೇಷ್ಠನಾದ ಜಾಂಬವಂತನನ್ನು ಸೃಷ್ಟಿಸಿದ್ದೇನೆ. ಒಮ್ಮೆ ನಾನು ಆಕಳಿಸುವಾಗ ನನ್ನ ಬಾಯಿಂದ ಹುಟ್ಟಿದವನು ಅವನು. ಬ್ರಹ್ಮದೇವನ ಅಣತಿಯಂತೆ ದೇವತೆಗಳು ವಾನರರನ್ನ ಸೃಷ್ಟಿ ಮಾಡಿದರು. ಇಂದ್ರನು ವಾಲಿಯನ್ನು, ಸೂರ್ಯನು ಸುಗ್ರೀವನನ್ನು, ಬೃಹಸ್ಪತಿಯು ತಾರನನ್ನು, ಕುಬೇರನು ಗಂಧಮಾದನನ್ನು, ವಿಶ್ವಕರ್ಮನು ನಳನನ್ನು, ಅಗ್ನಿಯು ನೀಲನನ್ನು, ಅಶ್ವಿನಿ ದೇವತೆಗಳು ಮೈಂದ ದ್ವಿವಿಧರನ್ನು, ವರ್ಣನು ಸುಷೇಣನನ್ನು, ಪರ್ಜನ್ಯನು ಶರಭನನ್ನು, ವಾಯುದೇವನು ಹನುಮಂತನನ್ನು ಸೃಷ್ಟಿಸಿದರು. ಇವರಲ್ಲದೆ ಕೋಟಿಗಟ್ಟಲೆ ವಾನರರು ಜನಿಸಿದರು. 1000 ಗಟ್ಟಲೆ ಕರಡಿಗಳೂ ಹುಟ್ಟಿದವು. ಎಲ್ಲರ ಜನ್ಮದ ಉದ್ದೇಶ ಒಂದೇ, ರಾವಣನ ವಧೆ, ದಶರಥ ಪುತ್ರನಿಗೆ ಸಹಕಾರ ಕೊಡುವುದು. ಆದ್ದರಿಂದ ಅವರಲ್ಲಿ ಒಬ್ಬೊಬ್ಬರು ಅದ್ಭುತ ಕರ್ಮವನ್ನ ಮಾಡಬಲ್ಲ ವೀರರೇ ಆಗಿದ್ದರು. ಎಲ್ಲರಿಗಿಂತಲೂ ಬಲಿಷ್ಠನಾದವನು ವಾಲಿ. ಅವನು ತನ್ನ ಭುಜಬಲದಿಂದ ವಾನರರನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದನು. ಅಶ್ವಮೇಧ ಪುತ್ರ ಕಾಮೇಷ್ಟಿಗಳು ಸಮಾಪ್ತವಾದ ಮೇಲೆ ಬೇರೆ ಬೇರೆ ಕಡೆಗಳಿಂದ ಬಂದಿದ್ದ ಬ್ರಾಹ್ಮಣರು, ಋಷಿಗಳು, ರಾಜರು ದಶರಥನಿಂದ ಯಥೋಚಿತ ಸತ್ಕಾರಗಳನ್ನು ಪಡೆದು
ಸಂತುಷ್ಟರಾಗಿ ಮಹಾರಾಜನನ್ನು ಅಭಿನಂದಿಸಿ ವಸಿಷ್ಠಾದಿ ಮುನಿಪುಂಗವರಿಗೆ ವಂದಿಸಿ ತಮ್ಮ ತಮ್ಮ ಸ್ಥಳಗಳಿಗೆ ಹೊರಟು ಹೋದರು. ಋಷ್ಯಶೃಂಗನು ರಾಜನಿಂದ ಪುರಸ್ಕೃತನಾಗಿ ಶಾಂತಿಯೊಂದಿಗೆ ಅಂಗದೇಶಕ್ಕೆ ಹೊರಟು ಹೋದನು. ದಶರಥನು ಪುತ್ರ ಸಂತಾನದ ದಿನಗಳನ್ನ ಎಣಿಸುತ್ತಾ ಕಾಲ ಕಳೆಯುತ್ತಿದ್ದನು. ಯಜ್ಞವಾಗಿ 1 ವರ್ಷ ಕಳೆಯಿತು. ಪೂರ್ಣ ಗರ್ಭಿಣಿಯಾಗಿದ್ದ ಕೌಸಲ್ಯೆಯು ಗಂಡು ಮಗುವಿಗೆ ಜನ್ಮವಿತ್ತಳು. ಅಂದು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ. ಅದಿತಿ ದೈವತ್ಯವಾದ ಪುನರ್ವಸು ನಕ್ಷತ್ರ, ಕರ್ಕಾಟಕ ಲಗ್ನ. ಅಲ್ಲಿ ಚಂದ್ರ ಬೃಹಸ್ಪತಿಗಳು ಸೇರಿದ್ದರೂ 5 ಗ್ರಹಗಳು ಎಂದರೆ ರವಿ, ಕುಜ, ಗುರು, ಶುಕ್ರ, ಶನಿಗಳು ತಮ್ಮ ಉಚ್ಚ ರಾಶಿಗಳಲ್ಲಿ ಸ್ಥಿತರಾಗಿದ್ದರು. ಇಂತಹ ಜಾತಕದಲ್ಲಿ ಲೋಕವನ್ನ ಉದ್ಧರಿಸಲು ಸರ್ವಲಕ್ಷಣೋಪೇತನಾಗಿ ಶ್ರೀಮನ್ನಾರಾಯಣನು ಅವತರಿಸಿದನು. ಇಂದ್ರನನ್ನು ಹಡೆದಾಗ ಅದಿತಿಯು ಶೋಭಿಸಿದಂತೆ ಈ ಅಮಿತ ತೇಜಸ್ಸಿನ ಮಗುವಿನಿಂದ ಕೌಸಲ್ಯೆಯು ಶೋಭಿಸಿದಳು. ಅನಂತರ ಕೈಕೇಯಿಯು ಪುಷ್ಯ ನಕ್ಷತ್ರದ ಮೀನಲಗ್ನದಲ್ಲಿ ವಿಷ್ಣುವಿನ ಒಂದು ಅಂಶವಾದ ಗಂಡು ಮಗುವನ್ನು ಹೆತ್ತಳು. ಅಂದು ದಶಮಿ ತಿಥಿ. ಇನ್ನು ಸೂರ್ಯೋದಯವಾಗಿರಲಿಲ್ಲ. ಅಂದೇ ಮಧ್ಯಾಹ್ನ ಆಶ್ಲೇಷ ನಕ್ಷತ್ರ ಕರ್ಕಾಟಕ ಲಗ್ನದಲ್ಲಿ ಸುಮಿತ್ರೆಯು ಅವಳಿ ಮಕ್ಕಳಿಗೆ ಜನ್ಮ ನೀಡಿದಳು. ಆ 4 ಮಕ್ಕಳು ಪ್ರೋಷ್ಠ ಪದದ 4 ತಾರೆಗಳಂತೆ ಹೊಳೆಯುತ್ತಿದ್ದರು. ಆಗ ದೇವದುಂದುಭಿಗಳು ಮೊಳಗಿದವು. ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು. ಅಯೋಧ್ಯೆಯಲ್ಲಿ ಮಹೋತ್ಸವವೇ ನಡೆಯಿತು. ಸಂತೋಷದಿಂದ ಹುಚ್ಚು ಹಿಡಿದ ಜನರು ಮಾರ್ಗಗಳಲ್ಲಿ ಗುಂಪು ಗುಂಪಾಗಿ ಓಡಾಡಿದರು. ನಟ ನರ್ತಕರೆಲ್ಲ ತಮ್ಮ ತಮ್ಮ ಕಲೆಗಳನ್ನು ಪ್ರದರ್ಶಿಸಿದರು. ಗಾಯಕರು ಇಂಪಾಗಿ ಹಾಡಿದರು. ವಾದ್ಯಗಳ ಮಧುರ ಧ್ವನಿ ಎಲ್ಲೆಡೆ ಹರಡಿತು. ದಶರಥನು ಉದಾರವಾಗಿ ದಾನ ಧರ್ಮಗಳನ್ನು ಮಾಡಿದನು. 11ನೆಯ ದಿನ ಕಳೆಯುತ್ತಲೇ ಶಿಶುಗಳಿಗೆ ನಾಮಕರಣ ಸಂಸ್ಕಾರವು ನೆರವೇರಿತು. ಕೌಸಲ್ಯೆಯ ಮಗುವಿಗೆ ರಾಮ ಎಂಬ ಹೆಸರು ನೀಡಲಾಯಿತು. ಕೈಕೇಯಿಯ ಮಗುವಿಗೆ ಭರತ ಎಂಬ ಹೆಸರು, ಸುಮಿತ್ರೆಯ ಮಕ್ಕಳಿಗೆ ಲಕ್ಷ್ಮಣ, ಶತ್ರುಘ್ನ ಎಂಬ ಹೆಸರುಗಳನ್ನು ನೀಡಲಾಯಿತು. ನಾಮಕರಣದಿಂದ ಹಿಡಿದು ಉಪನಯನದವರೆಗಿನ ಎಲ್ಲ ಸಂಸ್ಕಾರಗಳನ್ನು ವಸಿಷ್ಠರೇ ನೆರವೇರಿಸಿದರು. ಆ ಮಕ್ಕಳಲ್ಲಿ ಜ್ಯೇಷ್ಠನಾದ ರಾಮನೇ ದಶರಥನಿಗೆ ಅತ್ಯಂತ ಪ್ರಿಯನಾಗಿದ್ದನು. ದಶರಥನೊಬ್ಬನೇ ಅಲ್ಲ, ಪ್ರಜೆಗಳು ಅವನನ್ನು ಅತಿಯಾಗಿ ಪ್ರೀತಿಸುತ್ತಿದ್ದರು. ಅವನು ಇಕ್ಷ್ವಾಕು ಕುಲದ ಕೀರ್ತಿ ಪತಾಕೆಯಂತೆ ಇದ್ದನು. ಆ ಮಕ್ಕಳು ದ್ವಿಜ ವಿದ್ಯೆಯಾದ ವೇದಗಳನ್ನು, ಕ್ಷಾತ್ರ ವಿದ್ಯೆಯಾದ ಧನುರ್ವೇದವನ್ನು ಅಧ್ಯಯನ ಮಾಡಿದರು. ಅವರು ಲೋಕಹಿತವನ್ನೆಸಗುವುದರಲ್ಲಿ ನಿಸ್ಸೀಮರಾಗಿದ್ದರು. ಅವರ ಶೌರ್ಯವನ್ನಂತೂ ಸಂದೇಹಿಸುವಂತೆಯೇ ಇರಲಿಲ್ಲ. ಶ್ರೀರಾಮನಂತೂ ಸತ್ಯಪರಾಕ್ರಮನು, ಗುರು ಶುಶ್ರೂಷಾ ದುರಂಧರನು. ಅವನ ವಿನಯವಂತಿಕೆ, ಕರ್ತವ್ಯ ಶ್ರದ್ಧೆಗಳಿಂದಾಗಿ ಅವನು ಎಲ್ಲರ ಪ್ರೀತಿಗೂ ಪಾತ್ರನಾಗಿದ್ದನು. ಧನುರ್ವೇದದಲ್ಲಿ ಗಜ ತುರಗಗಳನ್ನು ನಿಯಂತ್ರಿಸುವುದರಲ್ಲಿ ಅವನ ನೈಪುಣ್ಯ ಅನಿತರ ಅಸಾಧಾರಣವಾಗಿತ್ತು. ಲಕ್ಷ್ಮಣನು ಬಾಲ್ಯದಿಂದಲೇ ಶ್ರೀರಾಮನನ್ನು ಅತಿಯಾಗಿ ಹಚ್ಚಿಕೊಂಡಿದ್ದನು. ರಾಮನಿಗೂ ಲಕ್ಷ್ಮಣನೆಂದರೆ ಪ್ರಾಣದಷ್ಟೇ ಪ್ರೀತಿ. ಅಥವಾ ರಾಮನ ಪ್ರಾಣವೇ ಲಕ್ಷ್ಮಣನ ರೂಪದಲ್ಲಿ ಹೊರಗೆ ಓಡಾಡುತ್ತಿತ್ತು ಎನ್ನಬಹುದು. ಲಕ್ಷ್ಮಣನು ಜೊತೆಯಲ್ಲಿ ಮಲಗದೇ ಇದ್ದರೆ ರಾಮನಿಗೆ ನಿದ್ದೆಯೇ ಬರುತ್ತಿರಲಿಲ್ಲ. ಲಕ್ಷ್ಮಣನಿಲ್ಲದೆ ಅವನು ಊಟವನ್ನೂ ಮಾಡಲಾರ. ರಾಮನು ಬೇಟೆಯಾಡಲು ಹೋದರೆ ಲಕ್ಷ್ಮಣನು ಧನುರ್ಧಾರಿಯಾಗಿ ಅವನ ಅಂಗರಕ್ಷಕನಂತೆ ಅವನ ಹಿಂದೆ ಹಿಂದೆಯೇ ನಡೆಯುತ್ತಿದ್ದನು. ಇದೇ ರೀತಿ ಶತ್ರುಘ್ನನಿಗೆ ಭರತನೆಂದರೆ ಬಲು ಮಮತೆ. ಭರತನಿಗೂ ಶತ್ರುಘ್ನನ ಮೇಲೆ ಅತೀ ಪ್ರೀತಿ. ದಶರಥನು ಈ 4 ಮಕ್ಕಳಿಂದ ದೇವತೆಗಳಿಂದ ಬ್ರಹ್ಮನು ಶೋಭಿಸಿದಂತೆ ಶೋಭಿಸಿದನು. ಸಕಲ ಸದ್ಗುಣ ಸಂಪನ್ನರೂ ಸಕಲ ವಿದ್ಯಾ ವಿಶಾರಾದರೂ ಆದ ತನ್ನ ಮಕ್ಕಳನ್ನು ನೋಡಿ ದಶರಥನು ಹಿಗ್ಗುತ್ತಿದ್ದನು. ಹಾಗೆ ಅವರ ವಿವಾಹವನ್ನು ನೆರವೇರಿಸುವ ವಿಚಾರವೂ ಅವನ ಮನಸ್ಸಿನಲ್ಲಿ ಸುಳಿಯುತ್ತಿತ್ತು. ಒಂದು ದಿನ ದಶರಥ ಮಹಾರಾಜನು ತನ್ನ ಗುರುಗಳನ್ನು ಮತ್ತು ಅಮಾತ್ಯರನ್ನು ಕರೆದು ಮಾತನಾಡುತ್ತಾ ಕುಳಿತಿದ್ದನು. ಅಷ್ಟರಲ್ಲಿ ದ್ವಾರಪಾಲಕರು ಬಂದು ಬ್ರಹ್ಮರ್ಷಿಗಳಾದ ವಿಶ್ವಾಮಿತ್ರರ ಆಗಮನವನ್ನು ನಿವೇದಿಸಿದರು. ದಶರಥನು ಪುರೋಹಿತರೊಡಗೂಡಿ ಅವರನ್ನು ಎದುರುಗೊಳ್ಳಲು ಸಂಭ್ರಮದಿಂದ ಧಾವಿಸಿದನು. ಅವರನ್ನು ಆದರದಿಂದ ಆ ಸ್ಥಾನಕ್ಕೆ ಕರೆದುಕೊಂಡು ಬಂದನು. ಆಸನ ಪಾದ್ಯಾದಿಗಳಿಂದ ಅವರನ್ನು ಪೂಜಿಸಿದನು. ವಿಶ್ವಾಮಿತ್ರರು ದಶರಥನ ಯೋಗಕ್ಷೇಮವನ್ನು ವಿಚಾರಿಸಿದರು. ವಸಿಷ್ಠರ ಹತ್ತಿರ ಹೋಗಿ ಅವರ ಕುಶಲವನ್ನು ವಿಚಾರಿಸಿದರು. ದಶರಥನು ಮುನಿವರಿಯರನ್ನು ಮಾತನಾಡಿಸಿ, ಋಷಿ ವೃಷಭರೇ, ನಿಮ್ಮ ಆಗಮನದಿಂದ ನಾನು ಸಂತುಷ್ಟನಾದೆ, ಧನ್ಯನಾದೆ. ಮರ್ತ್ಯನಿಗೆ ಅಮೃತ ಸಿಕ್ಕಿದಂತೆ, ಬರಗಾಲದಲ್ಲಿ ಮಳೆ ಬಂದಂತೆ, ಅಪುತ್ರವಂತನಿಗೆ ಪುತ್ರೋತ್ಸವವಾದಂತೆ, ಕಳೆದುಕೊಂಡ ವಸ್ತು ಮತ್ತೆ ಸಿಕ್ಕಿದಂತೆ ನನಗೆ ಆನಂದವಾಗಿದೆ. ನಿಮಗೆ ಸ್ವಾಗತ.
ನನ್ನ ಭಾಗ್ಯ ವಿಶೇಷದಿಂದ ನಿಮ್ಮ ಆಗಮನವಾಯಿತು. ನನ್ನಿಂದ ನಿಮಗೆ ಯಾವ ರೀತಿಯ ಸೇವೆಯಾಗಬೇಕು? ಮೊದಲು ರಾಜರ್ಷಿಗಳಾಗಿದ್ದ ನೀವು ಉಗ್ರ ತಪಸ್ಸಿನಿಂದ ಬ್ರಹ್ಮರ್ಷಿಗಳಾಗಿದ್ದೀರಿ. ನೀವು ನಿಮ್ಮ ಸೇವೆಯಿಂದ ನನ್ನ ಜನ್ಮ ಸಾರ್ಥಕವಾಗುವುದು. ನಿಮ್ಮ ಯಾವುದೇ ಕಾರ್ಯವಿದ್ದರೂ ಸಂಕೋಚ ಪಡದೆ ಹೇಳಿರಿ, ಅದನ್ನು ಚಾಚೂ ತಪ್ಪದೆ ನಡೆಸಿಕೊಡುತ್ತೇನೆ. ನೀವು ನನಗೆ ದೇವರ ಸಮಾನ ಎಂದು ಹೇಳಿದನು. ದಶರಥನ ವಿನಯ ಆದರಗಳಿಂದ ಕೂಡಿದ ಮಾತುಗಳನ್ನು ಕೇಳಿ ವಿಶ್ವಾಮಿತ್ರರಿಗೆ ರೋಮಾಂಚನವೇ ಆಯಿತು. ಅವರೆಂದರು, ನೃಪಪುಂಗವ, ನಿನಗೆ ಯೋಗ್ಯವಾದ ಮಾತುಗಳನ್ನೇ ಆಡಿದ್ದೀಯೆ. ನೀನು ಶ್ರೇಷ್ಠ ವಂಶದಲ್ಲಿ ಜನಿಸಿ ಶ್ರೇಷ್ಠ ಋಷಿಗಳಾದ ವಸಿಷ್ಠರ ಶಿಷ್ಯನಾಗಿ ಧನ್ಯನಾಗಿರುವೆ. ಈಗ ನಾನು ಇಲ್ಲಿ ಬಂದಿರುವ ಉದ್ದೇಶವನ್ನು ನಿನಗೆ ಹೇಳುತ್ತೇನೆ. ಅದನ್ನು ನಡೆಸಿಕೊಟ್ಟು ಕೊಟ್ಟ ಮಾತಿಗೆ ತಪ್ಪುವವನಲ್ಲ ಎಂಬ ನಿನ್ನ ಕೀರ್ತಿಯನ್ನು ಉಳಿಸಿಕೊ. ಒಂದಾನೊಂದು ಸಿದ್ಧಿಗಾಗಿ ನಾನೊಂದು ಯಜ್ಞವನ್ನು ಕೈಗೊಂಡಿದ್ದೇನೆ. ಅದನ್ನು ಇಬ್ಬರು ಕಾಮರೂಪಿಗಳಾದ ರಾಕ್ಷಸರು ಬಂದು ಕೆಡಿಸುತ್ತಿದ್ದಾರೆ. ಅವರ ಹೆಸರು ಮಾರೀಚ ಮತ್ತು ಸುಬಾಹು. ಅವರು ಮಹಾವೀರರು. ಅವರು ಮಾಂಸ ರಕ್ತಗಳನ್ನು ತಂದು ವೇದಿಯ ಮೇಲೆ ಸುರಿದು ಅದನ್ನು ಅಪವಿತ್ರಗೊಳಿಸುತ್ತಿದ್ದಾರೆ. ಆದ್ದರಿಂದ ನನ್ನ ಪರಿಶ್ರಮವೆಲ್ಲ ವ್ಯರ್ಥವಾಗಿ ನನ್ನ ಉತ್ಸಾಹ ಕುಗ್ಗುತ್ತಿದೆ. ವ್ರತನಿಷ್ಠನಾದ ನಾನು ದಂಡಿಸಬಲ್ಲೆನಾದರೂ ಹಾಗೆ ಮಾಡಲು ಮನಸ್ಸಿಲ್ಲ. ಆದ್ದರಿಂದ ನಿನ್ನ ಸಹಾಯವನ್ನು ಪಡೆಯಲು ನಾನಿಲ್ಲಿಗೆ ಬಂದಿದ್ದೇನೆ. ಗುಂಗುರು ಕೂದಲಿನ ನಿನ್ನ ಹಿರಿಯ ಮಗನಾದ ರಾಮನನ್ನು ನನ್ನೊಡನೆ ಕಳುಹಿಸಿಕೊಡು. ಅವನು ಸಿದ್ಧಿ ಕಾರ್ಯವು ನಿರ್ವಿಘ್ನವಾಗಿ ನಡೆಯುವಂತೆ ಮಾಡಲು ಶಕ್ತನಿದ್ದಾನೆ. ಅವನಿಗೆ ಈ ರಾಕ್ಷಸರನ್ನಲ್ಲದೆ ಇತರ ರಾಕ್ಷಸರುಗಳನ್ನು ನಿರ್ನಾಮ ಮಾಡಿದ ಯಶಸ್ಸು ದೊರಕಿಸಿಕೊಡುವೆನು. 3 ಲೋಕಗಳಲ್ಲಿ ಅವನ ಖ್ಯಾತಿಯು ಹರಡುತ್ತದೆ. ರಾಮನ ಮುಂದೆ ಆ ಇಬ್ಬರೂ ರಾಕ್ಷಸರು ನಿಲ್ಲಲಾರರು. ರಾಮನನ್ನು ಬಿಟ್ಟರೆ ಬೇರೆ ಯಾರೂ ಅವರನ್ನು ಶಿಕ್ಷಿಸಲಾರರು. ಆದ್ದರಿಂದ ಪುತ್ರ ವ್ಯಾಮೋಹಕ್ಕೆ ಒಳಗಾಗಿ ನನ್ನ ಕಾರ್ಯವನ್ನು ನೆರವೇರಿಸದೇ ಇರಬೇಡ. ನಾನು ನಿನಗೆ ಆಶ್ವಾಸನೆಯನ್ನು ಕೊಡುತ್ತೇನೆ. ಆದ್ದರಿಂದ ಪುತ್ರ ವ್ಯಾಮೋಹಕ್ಕೆ ಒಳಗಾಗಿ ನನ್ನ ಕಾರ್ಯವನ್ನು ನೆರವೇರಿಸದೇ ಇರಬೇಡ. ಆ ಇಬ್ಬರು ರಾಕ್ಷಸರು ರಾಮನಿಂದ ಹತರಾದರೆಂದೇ ತಿಳಿ. ರಾಮನ ನಿಜ ರೂಪವನ್ನು ನಾನು ಬಲ್ಲೆ. ಪರಮ ತಪಸ್ವಿಗಳಾದ ವಸಿಷ್ಠರಿಗೂ ಗೊತ್ತು. ನಿನಗೆ ಧರ್ಮಲಾಭ, ಸ್ಥಿರ ಯಶಸ್ಸು ಬೇಕಾದರೆ ರಾಮನನ್ನು ನನ್ನೊಡನೆ ಕಳುಹಿಸಿಕೊಡು. ಮಂತ್ರಿಗಳು ವಸಿಷ್ಠರು ಇದಕ್ಕೆ ಒಪ್ಪದಿರಲಾರರು. ನಾನು ನಡೆಸುತ್ತಿರುವ ಈ ಯಜ್ಞ 10 ರಾತ್ರಿಗಳು ಅಷ್ಟೇ. ರಾಮನನ್ನು ಹಿಂಜರಿಯದೆ ದುಃಖಿಸದೆ ಕಳುಹಿಸಿಕೊಡು. ವಿಶ್ವಾಮಿತ್ರರ ಮಾತುಗಳನ್ನು ಕೇಳಿ ದಶರಥನಿಗೆ ಎಷ್ಟು ಆಘಾತವಾಯಿತೆಂದರೆ ಅವನು ಮೂರ್ಛೆಯೇ ಹೋದನು. ಎಚ್ಚರವಾದ ಮೇಲೆ ಪುನಃ ನಿಶ್ಚೇತನನಾಗಿ ಸಿಂಹಾಸನದಿಂದ ಬೀಳುವಂತರಾದನು. ಇಂದಿಗೆ ಬಾಲಕಾಂಡದ 3ನೇ ಅಧ್ಯಾಯ ಸಮಾಪ್ತವಾಯಿತು. ಜೈ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಹೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.